ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮ್ಯಾಂಗೋ ಚೀಸ್ ಸ್ಯಾಂಡ್ವಿಚ್ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗಿರುವ ಸಾಮಗ್ರಿಗಳು: ಬ್ರೆಡ್, ಚೀಸ್, ಬಟರ್, ಶುಗರ್, ಕಟ್ ಮಾಡ್ಕೊಂಡಿರೋ ಮ್ಯಾಂಗೋ. ಚೀಸ್ ಆದಷ್ಟು ಸ್ಲೈಸ್ ಇಟ್ಕೊಳ್ಳಿ. ನಾನು ಸ್ಲೈಸ್ ಅವೈಲೇಬಲ್ ಇರಲಿಲ್ಲ ಇವತ್ತು, ಸೊ ಸ್ಲೈಸ್ ಹಾಕಲಿಲ್ಲ, ಚೀಸ್ ಸ್ಲೈಸ್ ಹಾಕಿಲ್ಲ. ಚೀಸ್ ಸ್ಲೈಸಲ್ಲಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಮೊದಲಿಗೆ ನಾವು ಎಲೆಕ್ಟ್ರಿಕ್ ಸ್ಯಾಂಡ್ವಿಚ್ ಮೇಕರನ್ನು ಗ್ರೀಸ್ ಮಾಡ್ಕೊಳ್ಳೋಣ. ನೀವು ಅದನ್ನು ತವಾ ಮೇಲಾದರೂ ಮಾಡ್ಬೋದು, ತವಾ ಗ್ರೀಸ್ ಮಾಡ್ಕೊಳ್ಳಿ ಇನ್ ಕೇಸ್ ತವಾ ಮಾಡೋದಿದ್ದರೆ. ಈಗ ಬಟರ್ ಮತ್ತು ಶುಗರನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇದಕ್ಕೆ ನಾವು ಯಾವ ಟೈಪ್ ಶುಗರ್ ಬೇಕಾದರೂ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಕೊಕೊನಟ್ ಶುಗರ್ ಹಾಕ್ತಾಯಿದ್ದೀನಿ. ಸೊ ರೂಮ್ ಟೆಂಪ್ರೇಚರ್ ಇರೋ ಬಟರಲ್ಲಿ ಶುಗರ್ ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಂದು ಬ್ರೆಡ್ ಸ್ಲೈಸ್ ತೊಗೊಂಡು ಅದ್ರ ಮೇಲ್ಗೆ 2 ಬ್ರೆಡ್ ಸ್ಲೈಸ್ ಮೇಲೆ ಆ್ಯಕ್ಚುಲಿ ಬಟರ್ ಶುಗರ್ ಮಿಕ್ಸ್ಚರ್ ಇರೋದನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಯೂಸ್ ಮಾಡ್ತಿದ್ದೀನಿ. ಇದಕ್ಕಿಂತ ಸಹ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕ್ಬೋದು, ಬಟ್ 2 ಸೈಡ್ ಬಟರ್ ಮತ್ತು ಶುಗರ್ ಮಿಕ್ಸ್ಚರನ್ನು ಪೇಸ್ಟ್ ಮಾಡಬೇಕು. ಹೀಗೆ ಅದಾದಮೇಲೆ ಒಂದು ಚೀಸ್ ಸ್ಲೈಸ್ ಇಡಿ. ಚೀಸ್ ಸ್ಲೈಸ್ ಯೂಸ್ ಮಾಡ್ತಿದ್ರೆ ಅದರ ಮೇಲೆ ಕಟ್ ಮಾಡ್ಕೊಂಡಿರೋ ಮ್ಯಾಂಗೋಸ್ ಮೇಲೆ ಇನ್ನೊಂದು ಸ್ಲೈಸ್ ಇಟ್ಟು ಅದನ್ನು ಸ್ಯಾಂಡ್ವಿಚ್ ಮೇಕರಲ್ಲಿ ಹಾಕ್ಬೋದು ಅಥವಾ ತವಾ ಮೇಲೆ ಫ್ರೈ ಮಾಡ್ಕೊಳ್ಬೋದು. ಫ್ರೈ ಅಂದರೆ ಡೀಪ್ ಫ್ರೈ ಅಲ್ಲ, ಜಸ್ಟ್ ಸ್ಯಾಂಡ್ವಿಚ್ ನಾರ್ಮಲ್ ಬಿಸಿ ಮಾಡಿ. ಈಗ ಈ ಕಟ್ ಮಾಡ್ಕೊಂಡಿರೋ ಮ್ಯಾಂಗೋಸ್ನ ಚೆನ್ನಾಗಿ ಸ್ಪ್ರೆಡ್ ಮಾಡಿ ತೋರಿಸ್ತಿರೋ ಥರ ನಾನೆಲ್ಲ ಕಾರ್ನರೆಲ್ಲ ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ನೀವು ಸಹ ಹೀಗೆ ಮಾಡ್ಕೊಳ್ಳಿ, ಎಲ್ಲ ಕಡೆ ಕವರ್ ಮಾಡಿ. ಇದರ ಮೇಲೆ ನಾನು ಇವಾಗ ಚೀಸ್ ಬ್ಲಾಕ್ನ ಗ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಚೀಸ್ ಸ್ಲೈಸ್ ಇದ್ದರೆ ಅದರ ಮೇಲೆ ಇನ್ನೊಂದು ಸ್ಲೈಸ್ ಇಟ್ಟು ಮತ್ತು ಅದರ ಮೇಲೆ ಇನ್ನೊಂದು ಬ್ರೆಡ್ ಸ್ಲೈಸ್ನ ಕವರ್ ಮಾಡ್ಕೊಳ್ಬೋದು. ಚೀಸ್ ಗ್ರೇಟ್ ಮಾಡಿ ಆಗಿದೆ. ಇದರ ಮೇಲೆ ಈಗ ಇಟ್ಟು ಬ್ರೆಡ್ ಪೀಸ್ ಇಟ್ಟು ನಾವು ಇದನ್ನು ಸ್ಯಾಂಡ್ವಿಚ್ ಮೇಕರೆಲ್ಲ ಹಾಕ್ತಾಯಿದ್ದೀವಿ. ಸೊ ಇದು ಬೇಯೋ ತನಕ ವೆಯ್ಟ್ ಮಾಡೋಣ. ಈಗ ಕ್ಲೋಸ್ ಮಾಡ್ತಾಯಿದ್ದೀನಿ. ಒಂದು 2 ಮಿನಿಟ್ಸಲ್ಲಿ, ಅಂಡರ್ 5 ಮಿನಿಟ್ಸಲ್ಲಿ ಆಗುವಂಥ ಈಸಿಯೆಸ್ಟ್ ಆ್ಯಂಡ್ ಯಮ್ಮಿಯೆಸ್ಟ್ ರೆಸಿಪಿ ಇದು. ಸೊ ಸ್ಯಾಂಡ್ವಿಚ್ ಆಗಿದೆ. ಈಗ ಹೊರಗೆ ತೆಗಿತಾ ಇದ್ದೀನಿ. ಇದು ಮಕ್ಳಿಗೆ ಬಾಕ್ಸಿಗಾಗಲಿ ಅಥವಾ ಈವ್ನಿಂಗ್ ಸ್ನ್ಯಾಕ್ಸಿಗಾಗಲಿ ಕೊಡ್ಬೋದು. ಸಿನ್ಸ್ ಇದು ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ನೀವು ಕೂಡ ಟ್ರೈ